ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಗತಿ ಹೀಗಾಗೋಕೆ ಅಸಲಿ ಕಾರಣ 90ಕ್ಕೂ ಹೆಚ್ಚು ಸಿನಿಮಾಗಳು ಥಿಯೇಟರ್ಗೆ ಬಂದು ಹೋಗಿದ್ದೆ ಜನಕ್ಕೆ ಗೊತ್ತಾಗಿಲ್ಲ. ಕೆಡಿ ಒಳ್ಳೆ ಕಲೆಕ್ಷನ್ ಮಾಡಿದೆ, ಆದ್ರೆ ಅದು ಬಾಕ್ಸ್ ಆಫೀಸ್ ನಲ್ಲಿ ಫೇಲ್ಯೂರ್. ಕಮರ್ಷಿಯಲ್ ಆಗಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ್ದು ಒಂದೇ ಒಂದು. ಸಿನಿಮಾ ಚೆನ್ನಾಗಿದ್ರು ಜನ ಥಿಯೇಟರ್ಗೆ ಬರ್ತಿಲ್ಲ. ಜನ ಮುಗಿಬಿದ್ದು ನೋಡಿ ಪ್ರೊಡ್ಯೂಸರ್ಗೆ ದುಡ್ಡು ತಂದು ಕೊಟ್ಟಿದ್ದು ಮಾತ್ರ. ಫಸ್ಟ್ ಹಾಫ್ ನಲ್ಲಿ ಕೆಲವು ಸ್ಟಾರ್ ಸಿನಿಮಾಗಳು ರೀ ರಿಲೀಸ್ ಆಗಿದ್ವು. ಒಂದೇ ವಾರದಲ್ಲಿ ಹೈಯೆಸ್ಟ್ ಎಷ್ಟು ಸಿನಿಮಾಗಳು ರಿಲೀಸ್ ಆಗಿವೆ ಗೊತ್ತಾ? ಆಕ್ಚುಲಿ ಅತಿ ದೊಡ್ಡ ಕಾಂಪಿಟೇಷನ್ ಇರೋದು ಇಲ್ಲಿ. ಇದು ಕೇವಲ ನಮ್ಮ ಅಭಿಪ್ರಾಯ ಅಷ್ಟೇ. ರಿಲೀಸ್ ಆಗಿರೋದು 100 ಸಿನಿಮಾಗಳು, ಆದ್ರೆ ಹಿಟ್ ಆಗಿದ್ದು ಒಂದೇ ಒಂದ. ಹಾಯ್ ಹಲೋ ನಮಸ್ಕಾರ, ಎಲ್ರಿಗೂ ಪಿಕ್ಚರ್ ಟಾಕೀಸ್ಗೆ ಸ್ವಾಗತ. ಏನಾಗ್ತಿದೆ ಗುರು ಸ್ಯಾಂಡಲ್ವುಡ್ಗೆ? ಲೇಟ್ ಮಾಡದೆ ಮ್ಯಾಟ್ರಿಗೆ ಬಂದ್ಬಿಡೋಣ. ನಮ್ಮ ಕರ್ನಾಟಕದಲ್ಲಿ ಈ ವರ್ಷ ಥಿಯೇಟರ್ಗೆ ಬಂದ ಕನ್ನಡ ಸಿನಿಮಾಗಳ ಸಂಖ್ಯೆ ಸೆಂಚುರಿ ದಾಟಿದೆ. ಜೂನ್ 5ಕ್ಕೆ ರಿಲೀಸ್ ಆದ ಮ್ಯಾಂಗೋ ಪಚ್ಚ 100ನೇ ಸಿನಿಮಾ. ರಿಲೀಸ್ ಮತ್ತು ಡಬ್ ಆದ ಸಿನಿಮಾಗಳನ್ನ ಬಿಟ್ಟು. ಆದ್ರೆ ಬೇಜಾರಿನ ವಿಷಯ ಏನಪ್ಪಾ ಅಂದ್ರೆ ಅದರಲ್ಲಿ ಜನ ಮುಗಿಬಿದ್ದು ನೋಡಿ ಪ್ರೊಡ್ಯೂಸರ್ಗೆ ದುಡ್ಡು ತಂದು ಕೊಟ್ಟಿದ್ದು ಮಾತ್ರ ಎಷ್ಟಿರ್ಬೋದು ನೀವೇ ಹೇಳಿ. ಈ ವರ್ಷ ನೀವು ನೋಡಿದ ಅಥವಾ ನೀವು ಕೇಳಿರೋ ಬ್ಲಾಕ್ ಬಸ್ಟರ್ ಕನ್ನಡ ಸಿನಿಮಾ ಯಾವುದು? ಕಮರ್ಷಿಯಲ್ ಆಗಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ್ದು ಒಂದೇ ಒಂದು, ಅದು ಲವ್ ಮಾಕ್ಟೇಲ್ 3. ಯಪ್ಪ, ಅಂದ್ರೆ 99% ಫೇಲ್ಯೂರ್ ರೇಟಾ. ಕೆಡಿ ಒಳ್ಳೆ ಕಲೆಕ್ಷನ್ ಮಾಡಿದೆ, ಆದ್ರೆ ಅದು ಬಾಕ್ಸ್ ಆಫೀಸ್ ಫೇಲ್ಯೂರ್. ಯಾಕಂದ್ರೆ ಈ ಸಿನಿಮಾದ ಬಜೆಟ್ ತುಂಬಾ ಜಾಸ್ತಿ ಇದೆ, ಅಂದಾಜು 100 ಕೋಟಿ ಅಂತ ಸುದ್ದಿ ಇದೆ. ನಮ್ಮ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಗತಿ ಹೀಗಾಗೋಕೆ ಅಸಲಿ ಕಾರಣ ಏನು? ಸ್ವಲ್ಪ ಡೀಪ್ ಆಗಿ ಅನಾಲಿಸಿಸ್ ಮಾಡೋಣ ಬನ್ನಿ. ಅಂಕಿಅಂಶಗಳು ಏನ್ ಹೇಳ್ತವೆ? ಒಟ್ಟು ರಿಲೀಸ್ ವರ್ಷದ ಮೊದಲಾರ್ಧದಲ್ಲೇ ಸುಮಾರು 100ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳು ಥಿಯೇಟರ್ಗೆ ಬಂದಿವೆ. ಜನವರಿಯಲ್ಲಿ 19, ಫೆಬ್ರವರಿಯಲ್ಲಿ 29, ಮಾರ್ಚ್ ನಲ್ಲಿ 15, ಏಪ್ರಿಲ್ ನಲ್ಲಿ 18, ಮೇ ನಲ್ಲಿ 17, ಜೂನ್ ಮೊದಲನೇ ವಾರ 2 ಸಿನಿಮಾಗಳು ರಿಲೀಸ್ ಆಗಿವೆ. ಒಂದೇ ವಾರದಲ್ಲಿ ಹೈಯೆಸ್ಟ್ ಎಷ್ಟು ಸಿನಿಮಾಗಳು ರಿಲೀಸ್ ಆಗಿವೆ ಗೊತ್ತಾ? ನಂಬೋಕ್ಕಾಗಲ್ಲ, ಬರೋಬ್ಬರಿ 11 ಸಿನಿಮಾಗಳು. ಫೆಬ್ರವರಿ 6ಕ್ಕೆ ಥಿಯೇಟರ್ ಅಲ್ಲಿ ಒಂದೇ ವಾರ 11 ಸಿನಿಮಾ ರಿಲೀಸ್ ಆದ್ರೆ ಜನ ಎಷ್ಟು ಅಂತ ಸಿನಿಮಾ ನೋಡ್ತಾರೆ? ಅದು ಬಿಟ್ರೆ ಜನವರಿ 30ಕ್ಕೆ ಒಂದೇ ವಾರ 10 ಸಿನಿಮಾಗಳು ರಿಲೀಸ್ ಆಗಿದ್ವು. ಮಾರ್ಚ್ 6ಕ್ಕೆ 9 ಸಿನಿಮಾ ರಿಲೀಸ್ ಆಗಿದ್ವು, ಜೊತೆಗೆ 1 ಸಿನಿಮಾ ರೀ ರಿಲೀಸ್. ಟೋಟಲ್ 10. ವಾರಕ್ಕೆ ಏನಿಲ್ಲ ಅಂದ್ರೂ ಸರಾಸರಿ 4 ರಿಂದ 5 ಸಿನಿಮಾ ರಿಲೀಸ್ ಆಗ್ತಿವೆ. ಯಾವುದು ಅಂತ ನೋಡ್ತಾರೆ ಜನ. ಇದು ಥಿಯೇಟರ್ ಅಲ್ಲಿ ರಿಲೀಸ್ ಆಗಿರೋ ಕನ್ನಡ ಸಿನಿಮಾಗಳ ಲೆಕ್ಕ ಅಷ್ಟೇ. ಇವುಗಳ ಜೊತೆಗೆ ಕನ್ನಡಕ್ಕೆ ಡಬ್ ಆಗಿ ಕರ್ನಾಟಕದಲ್ಲಿ ರಿಲೀಸ್ ಆಗೋ ಸಿನಿಮಾಗಳು ಇವೆ. ಬೇರೆ ಭಾಷೆ ಸಿನಿಮಾಗಳು ನೇರವಾಗಿ ಅವರದೇ ಭಾಷೆಗಳಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಆಗಿ ಕೋಟಿ ಕೋಟಿ ದುಡ್ಡು ಮಾಡೋ ಸಿನಿಮಾಗಳು ಇವೆ. ಜೊತೆಗೆ ನಮ್ಮ ಕನ್ನಡದ ಸ್ಟಾರ್ ಸಿನಿಮಾಗಳು ರೀ ರಿಲೀಸ್ ಆಗ್ತವೆ. ಇಷ್ಟಕ್ಕೆ ಮುಗಿಲಿಲ್ಲ, ಆಕ್ಚುಲಿ ದೊಡ್ಡ ಕಾಂಪಿಟೇಷನ್ ಇರೋದು ಇಲ್ಲಿ. OTTಯಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳು. OTTಯಲ್ಲಿ ಏನ್ ಕಮ್ಮಿ ಸಿನಿಮಾಗಳು ರಿಲೀಸ್ ಆಗ್ತಿಲ್ಲ. ನಾವೇ ಕಂಟೆಂಟ್ ಮಾಡಿದೀವಿ. ಒಂದೇ ದಿನಕ್ಕೆ 7 ಸಿನಿಮಾಗಳು ರಿಲೀಸ್ ಆಗಿದ್ವು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದು ಕಮ್ಮಿನೇ. OTTಯಲ್ಲಿ ಎಲ್ಲಾ ಭಾಷೆಯ ಸಿನಿಮಾಗಳು, ಸೀರೀಸ್ಗಳು ಜನರ ಎಂಟರ್ಟೈನ್ಮೆಂಟ್ಗೆ ಸಿಗ್ತಿವೆ. ಈ ವರ್ಷ ಗೆದ್ದಿದ್ದು ಯಾರು? ಈ 100ರ ಪೈಪೋಟಿಯಲ್ಲಿ ಮಲ್ಟಿಪ್ಲೆಕ್ಸ್ ಮತ್ತು ಸಿಂಗಲ್ ಸ್ಕ್ರೀನ್ ಎರಡರಲ್ಲೂ ಮ್ಯಾಸಿವ್ ಆಗಿ ಕಲೆಕ್ಷನ್ ಮಾಡಿ ಅಖಾಡನ ಧೂಳಿಪಟ ಮಾಡಿದ್ದು ಕೇವಲ ಲವ್ ಮಾಕ್ಟೇಲ್ 3. ಕೆಡಿ ದ ಡೆವಿಲ್ ಬಾಕ್ಸ್ ಆಫೀಸ್ ನಲ್ಲಿ ಅಷ್ಟು ಸದ್ದು ಮಾಡಲಿಲ್ಲ. ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಕನ್ನಡ ಮಾತ್ರ ಅಲ್ಲ, ತಮಿಳಲ್ಲಿ ಕೂಡ ಸಿನಿಮಾಗೆ ಒಳ್ಳೆ ಟಾಕ್ ಇತ್ತು. ತೀರ್ಥರೂಪು ತಂದೆಯವರಿಗೆ ಸಿನಿಮಾ ಕೂಡ ಒಂದು ಒಳ್ಳೆ ಸಿನಿಮಾ, ಬಟ್ ಹೆಚ್ಚು ಜನಕ್ಕೆ ತಲುಪಲಿಲ್ಲ. ರಕ್ಕಸಪುರದೊಳಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಒಂದು ಲೆವೆಲ್ ಹಿಟ್ ಅಂತಾನು ಹೇಳ್ಬಹುದು. ಲ್ಯಾಂಡ್ ಲಾರ್ಡ್ ಇದು ಆವರೇಜ್ ಆಗಿ ಓಡಿದೆ. ಲ್ಯಾಂಡ್ ಲಾರ್ಡ್ಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಇತ್ತು. ಯಾಕಂದ್ರೆ ಕಾಟೇರ ಸಿನಿಮಾದ ರೈಟರ್ ಜಡೇಶ್ ಕುಮಾರ್ ಹಂಪಿ ಅವರ ಡೈರೆಕ್ಷನ್, ದುನಿಯಾ ವಿಜಿ, ರಾಜ್ ಬಿ ಶೆಟ್ಟಿ ಅವರು ಆಕ್ಟ್ ಮಾಡಿದ್ರು ಅಂತ. ಲೋನವಿನ ಸಿನಿಮಾ ಕೂಡ ಸದ್ದು ಮಾಡಿತ್ತು. ಹಯಗ್ರೀವ, ಅಜಯ್ ರಾವ್ ಅವರ ಸರಳ ಸುಬ್ಬರಾವ್, ನೀನಾಸಂ ಸತೀಶ್, ಸಪ್ತಮಿ ಗೌಡ ಅವರ ದ ರೈಸ್ ಆಫ್ ಅಶೋಕ, ಜಯದ್ ಖಾನ್ ಅವರ ಕಳ್ ಸಿನಿಮಾಗಳು ಸ್ವಲ್ಪ ಸದ್ದು ಮಾಡಿದ್ವು. ಉಳಿದ 90ಕ್ಕೂ ಹೆಚ್ಚು ಸಿನಿಮಾಗಳು ಥಿಯೇಟರ್ಗೆ ಬಂದು ಹೋಗಿದ್ದ ಜನಕ್ಕೆ ಗೊತ್ತಾಗಿಲ್ಲ. ಈ ವರ್ಷ ಫಸ್ಟ್ ಹಾಫ್ ನಲ್ಲಿ ಕೆಲವು ಸ್ಟಾರ್ ಸಿನಿಮಾಗಳು ರೀ ರಿಲೀಸ್ ಆಗಿದ್ವು. ಅವು ಯಾವ್ಯಾವುದು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಪತ್ತಿಗೆ ಸವಾಲ್, ವಿಷ್ಣುವರ್ಧನ್ ಅವರ ಕೋಟಿಗೊಬ್ಬ, ಪುನೀತ್ ರಾಜ್ಕುಮಾರ್ ಅವರ ಆಕಾಶ್, ದರ್ಶನ್ ಅವರ ಕರಿಯ ಮತ್ತು ದುನಿಯಾ ವಿಜಿ ಅವರ ಭೀಮಾ ತೀರದಲ್ಲಿ. ಎಷ್ಟೋ ಹೊಸ ಸಿನಿಮಾಗಳಿಗಿಂತ ಈ ರೀ ರಿಲೀಸ್ ಆದ ಸಿನಿಮಾಗಳೇ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿರ್ತವೆ. ಕರ್ನಾಟಕದಲ್ಲಿ ರಿಲೀಸ್ ಆಗಿದ್ದ ಬೇರೆ ಭಾಷೆ ಸಿನಿಮಾಗಳು ಕೂಡ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿವೆ. ಕನ್ನಡಕ್ಕೆ ಡಬ್ ಆಗಿರೋ ಸಿನಿಮಾಗಳು ಕೋಟಿ ಕೋಟಿ ಕಲೆಕ್ಷನ್ ಮಾಡ್ತವೆ ಗೊತ್ತಾ? ಕರ್ನಾಟಕದಲ್ಲಿ ಪೆದ್ದಿ ಮಾಡಿರೋ ಕಲೆಕ್ಷನ್ 23 ಕೋಟಿಗೂ ಹೆಚ್ಚು, ಕರುಪು 23 ಕೋಟಿಗೂ ಹೆಚ್ಚು, ದುಷ್ಯಂ 3 14 ಕೋಟಿಗೂ ಹೆಚ್ಚು. ಈ ಸಲ ಕನ್ನಡದ ಬ್ಲಾಕ್ ಬಸ್ಟರ್ ಸಿನಿಮಾ ಮಾಡಿರೋ ಕಲೆಕ್ಷನ್ ಗಿಂತ ಈ ಡಬ್ ಆಗಿರೋ ಸಿನಿಮಾಗಳೇ ಜಾಸ್ತಿ ಕಲೆಕ್ಷನ್ ಮಾಡಿವೆ. ಸಿನಿಮಾ ಚೆನ್ನಾಗಿದ್ರು ಜನ ಥಿಯೇಟರ್ಗೆ ಬರ್ತಿಲ್ವಾ? OTT ಕಾಯಿಲೆ ಮತ್ತು 4 ವಾರದ ರೂಲ್. ಜನ ಈಗ ಸಖತ್ ಸ್ಮಾರ್ಟ್ ಆಗ್ಬಿಟ್ಟಿದಾರೆ ಗುರು. ಯಾಕೆ ಥಿಯೇಟರ್ಗೆ ಹೋಗಿ 150 ರಿಂದ 200 ರೂಪಾಯಿ ಕೊಟ್ಟು ಟಿಕೆಟ್ ತಗೋಬೇಕು? ಹೆಂಗೋ ಇನ್ನೊಂದು ತಿಂಗಳಲ್ಲಿ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ ನಲ್ಲಿ ಬಂದೇ ಬರುತ್ತೆ. ಆರಾಮಾಗಿ ಮನೇಲಿ ಕೂತು ಸ್ವಿಗ್ಗಿ ಮಾಡ್ಕೊಂಡು ನೋಡೋಣ ಅನ್ನೋ ಮೈಂಡ್ ಸೆಟ್ಗೆ ಜನ ಬಂದ್ಬಿಟ್ಟಿದ್ದಾರೆ. ಕೆಲವೊಂದು ಸಿನಿಮಾಗಳ ಟಿಕೆಟ್ ರೇಟ್ ಮಾಮೂಲ್ಗಿಂತ ಜಾಸ್ತಿ ಇರುತ್ತೆ.
ಬೆಂಗಳೂರಿನ ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಷ್ಟು ಸುಲಿಗೆ ಮಾಡ್ತಾರೆ ಜನರಿಂದ ಅಂತ ಗೊತ್ತಿದೆ. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಟಿಕೆಟ್ ಪ್ರೈಸ್ ಜಾಸ್ತಿನೇ ಇದೆ. ಕಂಟೆಂಟ್ ಇಲ್ಲದ ಕಥೆಗಳು. 100 ಸಿನಿಮಾ ರಿಲೀಸ್ ಆಗ್ತಿರಬಹುದು, ಆದ್ರೆ ಅದರಲ್ಲಿ ಬಹುತೇಕ ಸಿನಿಮಾಗಳು ಹಳೆ ರೌಡಿಸಂ ಕಥೆಗಳು ಇಲ್ವೇ ತಲೆ ಬುಡ ಇಲ್ದೇ ಇರೋ ಹಾರರ್ ಥ್ರಿಲ್ಲರ್ಗಳು. ಹೊಸತನ ಇಲ್ದೇ ಇದ್ರೆ ಕನ್ನಡಿಗರು ಥಿಯೇಟರ್ ಕಡೆ ಮುಖಾನೂ ಹಾಕಲ್ಲ ಅನ್ನೋದಕ್ಕೆ ಈ 100 ಸಿನಿಮಾಗಳ ರಿಸಲ್ಟೇ ಸಾಕ್ಷಿ. ಪ್ರಮೋಷನ್ ಅಂದ್ರೆ ಕೇವಲ ಪ್ರೆಸ್ ಮೀಟ್ ಅನ್ಕೊಂಡಿದ್ದಾರೆ. ಬಹಳಷ್ಟು ಸಣ್ಣ ಬಜೆಟ್ ಸಿನಿಮಾಗಳು ರಿಲೀಸ್ ಆಗೋ ಮುನ್ನ ಒಂದು ಪ್ರೆಸ್ ಮೀಟ್ ಮಾಡಿ ಕೈ ತೊಳೆದುಕೊಳ್ತಾರೆ. ಸಿನಿಮಾ ರಿಲೀಸ್ ಆಗಿದೆ ಅಂತ ಜನಕ್ಕೆ ತಲುಪಿಸೋಕೆ ಸೋಷಿಯಲ್ ಮೀಡಿಯಾ, ರೀಲ್ಸ್, ಯೂಟ್ಯೂಬ್, ಇಂಟರ್ವ್ಯೂಸ್ ಮಾಡಲ್ಲ. ಕೊನೆಗೆ ಥಿಯೇಟರ್ ಅಲ್ಲಿ ಕೇವಲ 4 ಜನ ಕೂತಿರ್ತಾರೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಒಂದು ಶಾಶ್ವತ ಪರಿಹಾರ ಅಂತ ಇದ್ದಿದ್ರೆ, ಹಿಟ್ ಸಿನಿಮಾಗಳಿಗೆ ಒಂದು ಫಾರ್ಮುಲಾ ಅಂತ ಇದ್ದಿದ್ರೆ, ಅಥವಾ ಜನರನ್ನ ಥಿಯೇಟರ್ಗೆ ಕರ್ಸೋದು ಹೇಗೆ ಅಂತ ಗೊತ್ತಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದನ್ನೆಲ್ಲ ಮೊದಲೇ ಮಾಡಿರೋರು. ಇದು ಕೇವಲ ನಮ್ಮ ಅಭಿಪ್ರಾಯ ಅಷ್ಟೇ. ಕ್ವಾಲಿಟಿ ಓವರ್ ಕ್ವಾಂಟಿಟಿ. ವಾರಕ್ಕೆ 4-5 ಸಿನಿಮಾಗಳು ರಿಲೀಸ್ ಮಾಡಿ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ತಿಂಗಳಿಗೆ 2 ಸಿನಿಮಾ ಬಂದ್ರು ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾಗಳು ಬೇಕು. ಸಿನಿಮಾ ಚೆನ್ನಾಗಿದ್ರೆ ಜನ ಪ್ರಮೋಷನ್ ಇಲ್ದಿದ್ರು ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಹಳೆ ಉದಾಹರಣೆಗಳು ಸಾಕಷ್ಟಿವೆ. ನಿಮ್ಮ ಪ್ರಕಾರ ಈ ವರ್ಷ ರಿಲೀಸ್ ಆದ 100 ಸಿನಿಮಾಗಳಲ್ಲಿ ನಿಮಗೆ ಇಷ್ಟವಾದ ಥಿಯೇಟರ್ನಲ್ಲೇ ನೋಡಬೇಕಾದ ಆ ಒಂದು ಸಿನಿಮಾ ಯಾವುದು? ಕೆಳಗಡೆ ಕಮೆಂಟ್ ಮಾಡಿ ಬಾಸ್. ಎಲ್ರಿಗೂ ನಮಸ್ಕಾರ. ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಆ್ಯಂಡ್ ಎಕ್ಸೈಟಿಂಗ್ ಕಾಂಟೆಂಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.